ಸ್ನೇಹಿತರೆ ನಮಸ್ತೆ ಎಲ್ರಿಗೂ. ಟೈಲ್ಸ್ ವಿವೇಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನೊಂದು ವಿಡಿಯೋ ಏನಪ್ಪ ಅಂದರೆ ಪಾರ್ಟ್ 2 6x4 ಟೈಲ್ಸು ಪಾರ್ಟ್ 2 ಫಿಟ್ಟಿಂಗು ನೋಡೋಣ ಬನ್ನಿ ಸ್ನೇಹಿತರೆ, ಯಾವ ಥರ ಇರುತ್ತೆ ಪಾರ್ಟ್ 2 ಟೈಲ್ಸ್ ಫಿಟ್ಟಿಂಗು. ಮತ್ತೆ ಸ್ನೇಹಿತರೆ ಶುರು ಮಾಡೋಣ. ಕರೆಂಟ್ ಬಂದಿದ್ರೆ ಸೆಲ್ಫಿ ಸ್ಟಿಕ್ ಅಲ್ಲಿ ಇಟ್ಬಿಟ್ಟು ತೋರಿಸ್ಬಿಡ್ತಾ ಇದ್ದೆ. ಕೊಡು ಮಟ್ಕೋಲ್ ಕೊಡು, 4 ಕಡೆದು ಹಂಗೆ ರಸ್ಮಟ. ಹೌದಾ, ನೋಡಿ ಈ ಥರ 2 ಲೈನ್ ಅಲ್ಲಿ ಮತ್ತು ಇಲ್ಲಿ ರಸ್ಮಟ್ಟಕ್ಕೆ ನಾವು ಮಟ್ಟ ಮಾಡಿಕೊಂಡು ಮಡ್ಡಿ ಮಾಡ್ತೀವಿ. ನೋಡೋಣ ಇಟ್ಕೊಂಡಿರು 407 ಈ ಕಡಪ್ಪ ಮಧ್ಯಾಹ್ನ ಸರ್ಚ್ ಮಾಡೋಣ. ನೋಡೋರಂಗ ಒಂದು ವಿಚಾರ ಹೇಳ, ಯಾರಿಗೂ ಯಾವುದ್ರ ಬಗ್ಗೆನೂ ಏನೂ ಗೊತ್ತಿರಲ್ಲ. ಅದನ್ನ ನೋಡಬೇಕು, ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ್ರೆ ಮಾತ್ರನೇ ಅದ್ರ ಬಗ್ಗೆ ಗೊತ್ತಾಗೋದು. ಈಗ ನೀನು ಅದನ್ನು ತೋರಿಸ್ತೇನೆ, ನನಗೆ ಗೊತ್ತು ಅದ್ರ ಬಗ್ಗೆ. ಹಂಗೆ ಎಲ್ಲ ವಿಚಾರನೂ ಅಷ್ಟೇ, ಒಬ್ಬರಿಂದ ಒಬ್ಬರಿಗೆ ಕಲಿಯೋಕ್ಕಂತಾನೆ ಕೆಲಸ, ಒಬ್ಬರಿಂದ ಒಬ್ರಿಗೆ ಬಂದ್ರೆ ಗಣಿ ಇಲ್ಲಪ್ಪ, ಸೆಟ್ಟಿಂಗ್ ಮಾಡೋಣ ಬಾ. ಫಸ್ಟು ಪಾಲಿಟಾಲ್ದಿರ್ಬೇಕು ಮೋಸ್ಟ್ಲಿ ಅದು. ಎಲ್ಲ ನಾ ಎಡ್ಜು ಹೋಗೈತೆ ಅಂತ ನೋಡ್ಬಿಟ್ಟು ಎತ್ಕೊಬೇಕು. ಅಲ್ಲಿ ನೋಡು, ಇಲ್ಲ ಬಿಡು. ಎಲ್ಲೈತೆ ಆರಾಮ ಮಾರ್ಕೊ. ಇಲ್ಲೈತೆ ರೆಕಾರ್ಡ್ ಆಗ್ತೈತೆನಾ? ಹಾಂ, ನೀನೇನು ಬೇಡ, ಹೋಗಿ ಮಡ್ಡಿ ಕಲ್ಸ್ಕ ನೀನು. ಸಿಮೆಂಟ್ ಸರಿ ಮಲಗಿಸ್ಬಿಟ್ಟು ಹೋಗಿ ಅಂತ ಹಿಡ್ಕರಂಗ. ಹಾಂ ಕೊಡಿತ. ಅಲ್ಲಿಗೆ ಬಾ. ಏಯ್ ಇರಾ ಬಿಡಬೇಡ, ಹಿಡ್ಕೊಳ ಹಂಗೆ.
ಹಾಂ ಬಿಡು. ನೋಡಿ ಸ್ನೇಹಿತರೆ, ಎಂಥ ದೊಡ್ಡ ಟೈಲ್ಸ್ ಆದ್ರೂ ಸ್ಪಿರಿಟ್ ಲೆವೆಲಲ್ಲೇ ಫಿಟ್ಟಿಂಗ್ ಮಾಡಿದ್ರೆ ಕೆಲಸ ಫಿಟ್ಟಿಂಗು ಈಸಿಯಾಗಿ ಬರುತ್ತೆ. ಈ ಥರ ಇದೆ, ತಿಳಿ ಹಾಕಿ ಫಿಟ್ಟಿಂಗ್ ಮಾಡೋಣ. ಆಯ್ತು, ಇದು ನೆಟ್ಟಿ ಆ ಕಡೆಗೆ ಇಕ್ಕೋದಷ್ಟೇ. ಇಲ್ಲ ಅಲ್ಲಿ ಬಾ. ಚಮಚೆ ಅಲ್ಲ ಗಣಿ, ಇಲ್ಲೊಂದು 2-3 ಚಮಚ ಮಟ್ಟಿ ಹಾಕ್ಬಾ. ಕರೆಂಟು ಇಲ್ಲ ಈ ಕೆಲಸದವ್ರು ಇಟ್ಕೊಂಡ್ರೆ ದೊಡ್ಡ ಸಿಕ್ಕ ಸಿಕ್ಕ ಕೆಲಸ. ಅಲ್ಲೇ ಕಾಂಕ್ರೀಟ್ ಹಾಕಿಸ್ಬಿಡ್ರಿ, ಇದು ಫ್ಲೋರಿಂಗು ಹಾಕಿಸ್ಬಿಟ್ರೆ ಅದ್ ಮೇಲೆವರೆಗೂ ಹಾಕ್ಬೇಕಲ್ಲ, 5 ದಿನ ಕೈ ಇಕ್ಬೇಕು. ಹೌದು, ವಾಲ್ಗೆ ತಿರುಗಿ ನಾವು ಇಲ್ಲಿ ಮುಗಿಯೋವರೆಗೂ ಎಲ್ಲರೂ ಕೈ ಇಕ್ಕಲ್ಲ. ಅದೇ ಅಲ್ಲ, ನೀವು ಅಷ್ಟೇ ಬೇರೆ ಕಡೆ ಕೆಲಸ ಇರ್ತಾರೆ. ಈಗ ಮುಗಿದ್ಮೇಲೆ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀವಿ. ಇಲ್ಲ ಇಲ್ಲೇ ರಜಾ ಆಯ್ತು ಅಂತಂದ್ರೆ ಏನಾದ್ರು ಲೇಟ್ ಆಗಿ ಬೇರೆ ಕಡೆ ಕೆಲಸ ನೋಡ್ಲೇಬೇಕಲ್ಲ, ಅದಕ್ಕೆ. ಮಟ್ಟಿ ಟೈಲ್ಸ್ ಹಾಕ್ಬಿಟ್ಟು ಫಿಟ್ಟಿಂಗ್ ಮಾಡಿ ಸೆಟ್ಟಿಂಗ್ ಆಗಿದೆಯಲ್ಲ, ಈಗ ಈ ದೊಡ್ಡ ಮೆಟೀರಿಯಲ್ ನೋಡೋದಕ್ಕೆ ಏನಿದಿಲ್ಲ, ಎಲ್ಲ ಫಿಟ್ಟಿಂಗ್ ಮಾಡ್ತೀವಿ. ಬಟ್ ಒಳ್ಳೆ ಮೆಟೀರಿಯಲ್ ಆಗಬೇಕು. ಈಗ ನೀವು ಇದಕ್ಕೆ ಎಷ್ಟು ಕೊಟ್ರಿ ಹೇಳ್ರಿ? ಇದಕ್ಕೆ ಒಂದು ಅಡಿಗೆ 55ಕ್ಕೆ 55 ರೂಪಾಯಿ. ಇದು 55 ರೂಪಾಯಿ ಪರವಾಗಿಲ್ಲ, ರೇಟ್ ಓಕೆ. ಬಟ್ ನಿಮ್ಗೆ ಒಂದು ಚುಕ್ಕೆ ತೋರಿಸಿದ್ನಲ್ಲ, ಎಷ್ಟು ಮೆಟೀರಿಯಲ್ ಆಗಿರ್ತಾವ. ಬ್ರ್ಯಾಂಡ್ ಮೆಟೀರಿಯಲ್ ಆಗ ಆ ಚುಕ್ಕೆಗಳು ಬರಲ್ಲ. ಆಮೇಲೆ ಇದು ಹೇಳಕ್ಕೂ ಆಗಲ್ಲ, ಮುಂದಕ್ಕೂ ಬರ್ಬೋದೇನೋ. ಇದು ಇದೆಯಲ್ಲ 55 ರೂಪಾಯಿ ಕೊಟ್ರಲ್ಲ, ಈಗ ಒಂದು 60 ರೂಪಾಯಿ 65 ರೂಪಾಯಿಗೆ 2x4 ಕಜಾರಿಯ ಮೆಟೀರಿಯಲ್ ಸಿಗ್ತದೆ. ಸೊಮಾನಿ ಎಲ್ಲ ಸಿಗ್ತದೆ.
ಫಿಟ್ಟಿಂಗ್ ಸಿಂಪಲ್ ಅಷ್ಟೇ, ಹಂಗಂತೇಳಿ ಎಷ್ಟು ಈಸಿಯಾಗಿ ಫಿಟ್ಟಿಂಗ್ ಮಾಡ್ತಾರಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ರೆಡಿ ಮಾಡೋಷ್ಟೊತ್ತಿಗೆ ಮೆಟೀರಿಯಲ್ಲು ಅದು ಇದೆಲ್ಲ ತುಂಬಾ ಇದೆ ಕೆಲಸ. ನಾವೇನು ಈ ಟೈಲ್ಸು ವಿಚಾರದಲ್ಲಿ PhD ಮಾಡಿದ್ದೀವಿ ಅಂತ ಏನಲ್ಲ, ಬಟ್ ಉದ್ದೇಶ 4 ಜನಕ್ಕೆ ಗೊತ್ತಾಗಲಿ ಅನ್ನೋದಷ್ಟೇ. ಬರಬರೇ ನಿನ್ನ ಹೋಗ್ಬಿಟ್ಟು ನಾನೇ ಹೇಳ್ಬಿಟ್ಟೆ.